ಎಲ್ರಿಗೂ ನಮಸ್ತೆ. ಶರಣಣ್ಣ ನಮಸ್ತೆ. ನಮ್ಮ ಟೆಲಿವಿಷನಲ್ಲಿ ಒಂದು ನಂಬಿಕೆ ಇದೆ, ಶರಣ್ ಸರ್ ಬಂದು ಯಾವ್ದಾರ ಕಾರ್ಯಕ್ರಮನ ಓಪನ್ ಮಾಡಿದ್ರೆ ಪಕ್ಕಾ ಹಿಟ್ ಅಂತ. ಅದು ಹಿಟ್ ಇಲ್ಲಿವರೆಗೂ ಫ್ಲಾಪ್ ಆಗಿದೆ ಇಲ್ಲೇ ಇಲ್ಲ. ಸೊ ನಮ್ದು ಗಿಚ್ಚುಗಿಲಿಗಳು ಕೂಡ ಅಣ್ಣನೇ ಸ್ಟಾರ್ಟ್ ಮಾಡಿದ್ದು. 3 ಸೀಸನ್ ಆಯ್ತು, 3ನೇ ಸೀಸನ್ 8 ತಿಂಗಳಾಯ್ತು. ನಮಗೆ ಸಾಕು ಅನ್ನೋಷ್ಟು ಓಡ್ತಾನೆ ಐತೆ. ಅದಕ್ಕೆಲ್ಲ ಕಾರಣ ನಮ್ಮ ಶರಣಣ್ಣನ ಕೈಗುಣ. ಇವತ್ತು ನಮ್ಮ ಸಿನಿಮಾಕ್ಕೆ ಅವ್ರು ನಾನು ಬಂದ ತಕ್ಷಣ ನಾನು ಪೋಸ್ಟರ್ ಮೇಡಮ್ ಕಳಿಸ್ದಾಗ್ಲೇ ಅನ್ಕೊಂಡೆ, ಶರಣ್ ಸರ್ ಬರ್ತಾರ, ಸಿನಿಮಾ ಇಟ್ಬಿಡಿ, ನೀವೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂತ. ಅಷ್ಟು ಲಕ್ಕಿ ಹ್ಯಾಂಡ್ ನಮ್ಗವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟು ಮಂಗಳೂರಿಂದ ರಿಕ್ಸ್ ತಗೊಂಡು ನಮ್ಮ ಸಿನಿಮಾಕ್ಕೆ ಬಂದು ನಾವೆಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಲಾವಿದರು ಎಲ್ಲರೂ ಸೇರ್ಕೊಂಡು ಮಾಡಿರೋ ಸಿನಿಮಾಕ್ಕೆ ನಿಮ್ಮಷ್ಟು ದೊಡ್ಡ ನಟರು ಬಂದು ನಮಗೆ ಸಾಥ್ ಕೊಟ್ಟಿರೋದು ಅದೇ ಒಂದು ದೊಡ್ಡ ಶಕ್ತಿ. ಇದನ್ನ ಹಿಡ್ಕೊಂಡು ನಾವು ಎಲ್ಲಿ ಗಂಟ ಬೇಕಾದ್ರೂ ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲರೂ ನಕ್ಬಿಡ್ತೀರೇನೋ, ಒಂದು ಸೆಡೆ ಥರ ಒಂದು ಪಾತ್ರ ಮಾಡಿದ್ದೀನಿ. ಅಂದರೆ ಆ ಕ್ಯಾರೆಕ್ಟರ್ ಹಂಗೆ. ಸೊ ಒಬ್ಬ ದಡ್ಡ, ಏನು ಗೊತ್ತಿಲ್ಲ, ಈ ನನ್ನ ಸ್ಕಿಟ್ಗಳಲ್ಲಿ ಮಾಡ್ತಾ ಇದ್ದೆ, ಈ ರಾಜ, ಪೆದ್ದ ರಾಜ, ಆ ಥರ ಒಂದು ಕ್ಯಾರೆಕ್ಟ್ರು ನಂದು. ಸೊ ಏನಂದರೆ ಜೊತೆಗಿರ್ತೀನಿ, ಅದು ಏನಕ್ಕೆ ಇರ್ತೀನಿ ಅಂತಲೂ ಗೊತ್ತಿರಲ್ಲ. ಹೊಡೆದ್ರೆ ಹೊಡೆಸ್ಕೊಂಡು, ಕುಡಿದ್ರೆ ಕುಡಿಸ್ಕೊಂಡು, ಆ ಥರ ಒಂದು ಒಳ್ಳೆ ಫನ್ನಿ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಿದೆ. ಆಮೇಲೆ ಸಂಜೋತಾ ಮೇಡಮ್, ನನಗೆ ಲೇಡಿ ಡೈರೆಕ್ಷನ್ನು ಫಸ್ಟ್ ಟೈಮು, ಅಲ್ಲಿ ಇರೋದೇ ಕಡಿಮೆ, ಅದರಲ್ಲಿ ಇವ್ರ ಜೊತೆ ಮಾಡಿರೋ ಫಸ್ಟ್ ಟೈಮು. ತುಂಬ ಕಂಫರ್ಟಬಲ್. ಆಮೇಲೆ ತುಂಬ ಚೆನ್ನಾಗಿ ಟೀಚ್ ಮಾಡೋರು ನನಗೆ. ನಾವು ಏನೇ ಮಾಡಿರ್ಬೋದು, ಈ ಎಷ್ಟೇ ಸಿನಿಮಾ ಮಾಡಿರ್ಬೋದು ಅಥವಾ ಎಷ್ಟೇ ಶೋಲ್ಲಿ ಏನೇ ಮಾಡಿರ್ಬೋದು, ಬಟ್ ಪ್ರತಿ ಸಿನಿಮಾನೂ ನಮ್ಗೆ ಹೊಸದಾಗಿರುತ್ತೆ, ಹೊಸತನ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ನನ್ನ ಪಾತ್ರನ ಮೋಲ್ಡ್ ಮಾಡಿದ್ರು ಅವರು. ಥ್ಯಾಂಕ್ ಯು ಮೇಡಮ್. ಅಷ್ಟು ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಅಂದರೆ ನೀವು ಸಿನಿಮಾ ನೋಡಿದ್ರ ಮೇಲೆ ಹೇಳ್ತೀರಾ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗೂ ಇಲ್ಲ. ಆ ಥರ ಒಂದು ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅಂಥ ಪಾತ್ರಕ್ಕೆ ನನ್ನನ್ನೇ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಒಳ್ಳೆ ಪಾತ್ರನ ನಿಜ ಹೇಳ್ತೀನಿ, ಯಾರು ಬೇಕಾದರೂ ಫ್ರೀಯಾಗಿ ಮಾಡೋರು, ನನಗೆ ಕಾಸು ಕೊಟ್ಟು ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಹೋರಾಟಕ್ಕೆ ಒಂದು ಈಗಿನ ಸಮಾಜದಲ್ಲಿ ಒಂದು ಲೇಡೀಸ್ ನಿಂತ್ಕೊಂಡು ಅವ್ರ ಗಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪಾಪ ಅವರು ಡೇ ಪೂರ್ತಿ ಆಫೀಸಿಗೆ ಹೋಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆ ಬಿಟ್ಕೊಂಡು ನಮ್ಮ ಜೊತೆ ಕೂತಿರೋರು. ಇವ್ರ ಇದಕ್ಕೆ ಪಾಪ ಅವ್ರು ಅನುಭವಿಸಿದ್ದಾರೆ. ಅವ್ರನ್ನ ನೆನ್ಸ್ಕೊಂಡ್ಲೇಬೇಕು. ಯಾಕಂದ್ರೆ ಈ ಸಿನಿಮಾ 100% ಆಗಕ್ಕೆ ಅದರಲ್ಲಿ ಮೋಸ್ಟ್ಲಿ ನನ್ನ ಪ್ರಕಾರ 50% ಸರ್ ಕಾರಣ. ಅಷ್ಟು ಸಪೋರ್ಟಿವ್ ಆಗಿ ಎಲ್ಲರೂ ಮನೇಲೂ ನಿಂತ್ಕೊಳಲ್ಲ, ಅಪ್ಪ ಅಮ್ಮನೇ ನಿಂತ್ಕೊಳಲ್ಲ. ಅಂಥದ್ರಲ್ಲಿ ಗಂಡ, ಅಮ್ಮ ನೀನು ದುಡಿತಿದ್ದ, ಅಮ್ಮ ಸುಮ್ಮನೆ ಇರ್ಬಿಡಮ್ಮ, ಹಿಂಗೆಲ್ಲ ಮಾತಾಡ್ಬಿಡ್ತಾರೆ. ಅಂತಿದ್ರೆ ಅವರು ಒನ್ ಆಫ್ ದಿ ಡೈರೆಕ್ಟರ್ ಆಗಿ ಜೊತೆಗೆ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಿಲ್ಲೋದಕ್ಕೋಸ್ಕರನೇ ನಮ್ಮಂತ ಎಷ್ಟೋ ಕಲಾವಿದರು ಹೊಟ್ಟೆ ತುಂಬುತ್ತೆ, ಒಳ್ಳೆ ಕಂಟೆಂಟ್ ಆಚೆ ಬರೋ ಕಾರಣ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ಒಳ್ಳೇದಾಗಲಿ. ಆಮೇಲೆ ಆಕಾಶ್ ಕೂಡ ತುಂಬ, ಅವರಿಗೆ ನಾನು ಹೀರೋ, ಅವ್ರ ಬಗ್ಗೆ ನಾನು ಹೇಳ್ಬೇಕು, ನಾನು ಹೀರೋ ಅನ್ನೋ ಯಾವುದೂ ಇರಲಿಲ್ಲ. ಜನರೇಟರ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಇವರೇ ಸ್ಟಾರ್ಟ್ ಮಾಡೋರು. ಕಾಸ್ಟ್ಯೂಮ್ ನಮ್ದೆಲ್ಲ ಕಾಸ್ಟ್ಯೂಮ್ ಬಂದಿಲ್ಲ ಅಂದರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ಓಡಿ ಬರೋರು. ತುಂಬ ಚೆನ್ನಾಗಿ ಅವರು ಈ ಸಿನಿಮಾನ ಅವರು ಒಬ್ರು ಆರ್ಟಿಸ್ಟ್ ಅಲ್ಲದೆ ಅಲ್ಲಿ ಕೆಲಸ ಮಾಡೋರ ಥರ ಕೆಲಸ ಮಾಡಿ ಹಗ್ಲು ರಾತ್ರಿ ಇಡೀ ಸ್ಕ್ರಿಪ್ಟು ಆಮೇಲೆ ಸೆಟ್ ವರ್ಕು, ಹಾಗೆ ಸ್ಮೋಕ್ ಹಾಕೋನಿಲ್ವಾ, ಇವರೇ ಹೋಗಿ ಸ್ಮೋಕ್ ಹಾಕ್ತಾ ಇರೋರು. ಅಷ್ಟು ಡೌನ್ ಟು ಅರ್ತ್ ಆಗಿ ಇದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಂಗೆ ಇರಬೇಕು ಸಿನಿಮಾ ಅಂದಾಗ. ಅದರಲ್ಲಿ ಎಲ್ಲವೂ ನಾವಾಗಿದ್ರೆ ಮಾತ್ರ ಆ ಸಿನಿಮಾ ಗೆಲ್ಲಕ್ಕೆ ಸಾಧ್ಯ. ನನ್ನ ಈ ಪಾತ್ರ ಬಂದೇ ಮಾಡದೆ ಹೋದ್ರೆ ಅಂದರೆ ಸಾಧ್ಯ ಆಗಲ್ಲ, ಕಲಿಯೋಕ್ಕೂ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್, ಒಳ್ಳೆಯದಾಗಲಿ ಸರ್. ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಒಂದು ಸೆಕೆಂಡ್, ಶರಣ್ ಸರ್, ಕೋಟಿ ನಮ್ಮ ಸಿನಿಮಾಕ್ಕೆ ನೀವು ಕಾಲಿಟ್ಟಿರೋದು ಲಕ್ಷ್ಮಿ ಕಾಲಿಟ್ಟಂಗೆ, ಮೊನ್ನೆ ವರಲಕ್ಷ್ಮಿ ಎಲ್ಲರೂ ಮನೆ ಕಾಲಿಟ್ಟಂಗೆ ನಮ್ಮ ಶರಣ್ ಸರ್ ಕಾಲಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ.